ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಈ ವ್ಲಾಗಲ್ಲಿ ಏನಿರುತ್ತೆ ಅಂದರೆ ಪಾರ್ಟ್ 2. ಸೊ ಲಾಸ್ಟ್ ಟೈಮು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೆ ಆಸ್ಕ್ ಮಿ ಅ ಕ್ವೆಶನ್ ಅಂತ. ಸೊ ಪಾರ್ಟ್ 1 ನಾನು ಆಲ್ರೆಡಿ ಮಾಡಿದ್ದೀನಿ ಆ್ಯಂಡ್ ದಿಸ್ ವಿಲ್ ಬಿ ಅ ಪಾರ್ಟ್ 2. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ ಏನಪ್ಪ ಅಂದರೆ ನನ್ನ ರೂಮ್ ಡೆಕೋರೇಷನ್ ಏನೋ ಒಂದು ಸಣ್ಣ ಪುಟ್ಟ ರೂಮ್ ಡೆಕೋರೇಷನ್ ಮಾಡಿದ್ದೀನಿ. ಸೊ ಅದನ್ನ ಇವಾಗ ಅಂದರೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ಅದನ್ನ ತೋರಿಸ್ತೀನಿ ಅಂತ. ಸೊ ಆ್ಯಕ್ಚುಲಿ ನನ್ನ ಮೂಡ್ ಪ್ರಕಾರ ಹೆಂಗಿರುತ್ತೆ ಅಂದರೆ ನನ್ನ ರೂಮ್‌ನ ತುಂಬಾ ಸರಿ ನಾನು ಡೆಕೋರೇಷನ್ ಮಾಡಿದ್ದೀನಿ. ಅಂದ್ರೆ ಲೈಕ್ ಏನ್ ಹೇಳೋದು, ಲಾಸ್ಟ್ ಟೈಮ್ ಫುಲ್ ಆ ಸೈಡು ಬೈಕ್‌ದೆಲ್ಲ ಇತ್ತು. ಆಂಡ್ ಈ ಸತಿ ಏನೋ ಒಂಥರ ಫುಲ್ ಡಿಫ್ರೆಂಟ್ ಮಾಡಿದ್ದೀನಿ. ಫುಲ್ ಡಾಲ್ಸ್ ಅದು ಇದು. ಸೊ ಕಮ್ ಆನ್. ದಿಸ್ ಇಸ್ ಮೈ ವಾಟ್ ಡೆಕೋರೇಷನ್ ಅಂದ್ರೆ ನಂಗೆ ಏನು ಇಷ್ಟ ಆಗುತ್ತೆ ಅದನ್ನ ನಾನು ಮಾಡಿದ್ದೀನಿ. ಲೈಕ್ ಇದು ಬಂದ್ಬಿಟ್ಟು ನನ್ನ ವಾಲ್ ಅದು ನಾನೇ ಮಾಡಿರೋದು. ಅಂದ್ರೆ ಪೇಂಟಿಂಗ್ ಏನಿದೆ ಅದನ್ನ ನಾನೇ ಮಾಡಿರೋದು. ಆ್ಯಂಡ್ ದಿಸ್ ಇಸ್ ಲೈಕ್ ಮೈ ಕಲೆಕ್ಷನ್ಸ್. ಇದೆಲ್ಲ ನಂದು ಓಲ್ಡ್ ಕಲೆಕ್ಷನ್. ಆ್ಯಂಡ್ ಇದೆಲ್ಲ ಲೈಕ್ ನಾನು ಶಾಪಿಂದನೇ ದೇದ್ಕೊಂಡು ಬಂದಿರೋದು. ನನಗೆ ನಮ್ಮಮ್ಮ ಹೇಳ್ತಾರೆ, ನಿನ್ನ ವಯಸ್ಸಲ್ಲಿದ್ದಾಗ ನಾನು ಇದನ್ನೆಲ್ಲ ಇಸ್ಕೊಟ್ಟಿದ್ದೀನಿ ಅಂತ. ಸೊ ಇವಾಗ ನಾನು ಸಣ್ಣ ಮಕ್ಳ ಥರ ನಾನು ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಥಿಂಗ್ಸ್ ಆಲ್ ಮೈ ಫೇವ್ರೆಟ್ ಥಿಂಗ್ಸ್. ಓಕೆ. ಸೊ ಇದೆಲ್ಲ ಲೈಕ್ ನಾನು ಕಲೆಕ್ಟ್ ಮಾಡಿಟ್ಟಿರೋದೆ. ದಿಸ್ ಇಸ್ ಆ್ಯಕ್ಚುಲಿ ಇದು ಮಿಯೋ ಅನ್ನುತ್ತೆ ಹೊಡೆದಾಗ, ಬಟ್ ಅದು ಬ್ಯಾಟ್ರಿ ಡೌನ್ ಆಗಿದೆ. ಆ್ಯಂಡ್ ದೀಸ್ ಥಿಂಗ್ಸ್ ಲೈಕ್ ಇದು ಆ್ಯಕ್ಚುಲಿ ಇದಕ್ಕೆ ಎಷ್ಟು ಹಣ ಹಾಕಿದೀನಿ ಅಂತ ನಂಗೆ ದೇವ್ರಣೆ ಗೊತ್ತಿಲ್ಲ. ಆ್ಯಂಡ್ ಇದು ಆ್ಯಕ್ಚುಲಿ ನನ್ನ ಮೆಮೊರೀಸ್. ಅಂದರೆ ನಾನು ಸಣ್ಣ ವಯಸ್ಸಿದ್ದಾಗ ಸ್ಕೂಲಲ್ಲಿ ಸಿಕ್ಕಿರೋದು, ಬ್ಯಾಂಗ್ಳೂರ್ ಸ್ಕೂಲಲ್ಲಿ. ಆ್ಯಂಡ್ ಇದೆಲ್ಲ ನನ್ನ ತಮ್ಮ ಗಿಫ್ಟ್ ಮಾಡಿರೋದು. ಆ್ಯಂಡ್ ದಿಸ್ ಒನ್ ಅನುಷ್ಕಾ ಗಿಫ್ಟೆಡ್ ಮೀ. ಲೈಕ್ ಇದನ್ನ ನಾನೇ ಮಾಡಿದ್ದು ನನ್ನ ಕೈಯಾರ. ಬಾಟ್ಲಿತ್ತು, ಸೊ ಬಾಟ್ಲಿಗೆ ಸ್ವಲ್ಪ ಡೆಕೋರ್ ಮಾಡಿ ಇದು ಫ್ಲವರ್ಸ್ ಬಂದ್ಬಿಟ್ಟು ನಾನು ಏನಪ್ಪ ನೈಲ್ ಪಾಲಿಶ್ ಯೂಸ್ ಮಾಡ್ಕೊಂಡು ಇದನ್ನ ಮಾಡಿದ್ದು ನಾನು. ಇಟ್ಸ್ ಆನ್ ಸ್ಮಾಲ್ ಕ್ರಿಯೇಟಿವಿಟಿ. ಸೊ ಇದು ಕೂಡ ಅಷ್ಟೇ, ಫ್ಲವರ್, ಸ್ಮಾಲ್ ಫ್ಲವರ್. ಇದನ್ನು ಕೂಡ ನಾನೇ ಮಾಡಿದ್ದು. ಆ್ಯಂಡ್ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ನನ್ನ ಶಿವ ದೇವರು ಆ್ಯಂಡ್ ಬುದ್ಧ ಪೀಸ್ಫುಲ್. ಸೊ ನಂಗೆ ಈ ಥರ ಎಲ್ಲ ತುಂಬಾ ಲೈಕ್ ಆಗುತ್ತೆ ನನಗೆ. ತುಂಬ ಅಂದರೆ ತುಂಬ ಲೈಕ್ ಆಗುತ್ತೆ ನನಗೆ. ಸೊ ಆಫ್ಟರ್ ದ್ಯಾಟ್ ಲುಕ್ ಅಟ್ ದಿಸ್ ಪೀಸ್ಫುಲ್ ಬುದ್ಧ. ಆ್ಯಂಡ್ ಇದು ನಾನೇ ಪೇಂಟಿಂಗ್ ಮಾಡಿದ್ದು. ಸ್ಟಿಚ್ ಮತ್ತು ನನ್ನ ಪಾಂಡ, ದಿಸ್ ಆರ್ ಮೈ ಫೇವ್ರೆಟ್. ಆ್ಯಂಡ್ ದಿಸ್ ಇಸ್ ಮೈ ಸೂಪರ್ಮ್ಯಾನ್ ಬೈಕ್ ಎಲ್ಲ ಇದೆ. ಈ ಬೈಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ದಿಸ್ ಈಸ್ 3D. ಇದು ಆ್ಯಕ್ಚುಲಿ ಇವಾಗ ಲೈಟಿಗೆ ರಿಫ್ಲೆಕ್ಟ್ ಆಗ್ತಾ ಇಲ್ಲ ಅನ್ಸುತ್ತೆ, ಬಟ್ ಹತ್ರ ಹೋಗಿ ನೋಡಿದಾಗ ಒಂಥರ ಏನೋ ಕೈಗೆ ಸಿಕ್ಕಂಗಿದೆ ಇದು. ಅದು ನನ್ನ ಮೋಸ್ಟ್ ಫೇವ್ರೇಟ್ ಆ್ಯಕ್ಚುಲಿ. ಸೊ ಮೇಲೆಲ್ಲ ಗೋಲ್ಡನ್ ಕಲರ್ ಮೇಲೆಲ್ಲ ಗೋಲ್ಡನ್ ಕಲರ್ ಲೈಟ್ ಹಾಕಿಟ್ಟಿದ್ದೀನಿ. ಆ್ಯಂಡ್ ದಿಸ್ ಇಸ್ ಲೈಕ್ ನಂದು ಟಾಯ್ಸ್ ಕಲೆಕ್ಷನ್ಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಫೇವ್ರೆಟ್ ಅಂತ ಅನ್ಸೋದು ಏನಪ್ಪ ಅಂದರೆ ನನ್ನ ತಾತನ ಫೋಟೋ. ಸೊ ಅದನ್ನು ಕೂಡ ನನ್ನ ರೂಮಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಸೂರ್ಯ ದೇವರು. ಸೊ ಇನ್ನು ಅಂದರೆ ಬೈಕ್ ಗೇರ್ಸ್ ಎಲ್ಲ ನನಗಿನ್ನೂ ಏನೋ ಸೆಟಪ್ ಮಾಡಬೇಕು ಅಂತ ನನ್ನ ಆಸೆ. ಸೊ ಇನ್ನೊಂದು ವಾಲಲ್ಲಿ ಫುಲ್ ಅದನ್ನೇ ರೆಡಿ ಮಾಡಬೇಕು ಅಂತ. ಅಯ್ಯೋ, ನನ್ನ ಸ್ನೇಕ್ ಪ್ಲಾನ್ ಬಿದ್ದೋಗಿದೆ. ನೀರು ಕಮ್ಮಿ ಆಗಿದೆ ಅನ್ಸುತ್ತೆ. ಇದು ಆ್ಯಕ್ಚುಲಿ ಇದನ್ನು ತೆಗಿತಾ ಇರ್ತೀನಿ ನಾನು ಫೇಸ್ಗೆ ಅಪ್ಲೈ ಮಾಡೋಕ್ಕೆ. ಓಕೆ, ಕಮ್ ಲೆಟ್ಸ್ ಹರಿ ಅಪ್ ಟು ದ ನ್ಯೂ ಕ್ವೆಶನ್ಸ್. ಓಕೆ, ಲೆಟ್ಸ್ ಗೋ ಫಾರ್ ನ್ಯೂ ಕ್ವೆಶನ್ಸ್. ಏನೆಲ್ಲ ಕ್ವೆಶನ್ ಮಾಡಿದ್ರೆ ಅಂತ ನೋಡೋಣ ಇವಾಗ. ಸೊ ಓಕೆ, ಆರ್ ಯು ಹ್ಯಾಪಿ? ಯಾ, ಒಬ್ವಿಯಸ್ಲಿ ಐ ಆಮ್ ಟು ಹ್ಯಾಪಿ. ನನಗೆ ಬೇಕಾಗಿದ್ದೆಲ್ಲ ಸಿಗ್ತಾ ಇದೆ, ಹಂಗಾಗಿ ನಾನು ಐ ಆಮ್ ರಿಯಲಿ ಟು ಹ್ಯಾಪಿ. ನಿಮಗೆ ಬಿ ಎಫ್ ಇದ್ದಾರಾ? ಬಿ ಎಫ್ ಇದ್ದಾನೆ. ಯಾರು ಗೊತ್ತಾ? ದ ಟ್ರೂ ಲವ್. ನಾನು ಯಾವತ್ತೂ ಬಿಟ್ಟು ಹೋಗಲ್ಲ ಅನ್ನೋ ಒಂದು ಭರವಸೆ ನನಗಿದೆ ಆ್ಯಕ್ಚುಲಿ. ನೆಕ್ಸ್ಟ್ ಕ್ವೆಶನ್. ಡು ಯು ಡೂ ಎನಿ ಜಾಬ್ ಆರ್ ಓನ್ಲಿ ಟ್ರಾವೆಲಿಂಗ್? ಓಕೆ. ಸೊ ಇದನ್ನ ನನಗೆ ತುಂಬ ಜನ ಕೇಳ್ತಾರೆ. ಅಂದರೆ ಟೌನಲ್ಲೂ ಕೇಳ್ತಾರೆ, ಆರ್ ಲೈಕ್ ಹೊರಗೆ ಹೋದಾಗ ತುಂಬ ಜನ ಕೇಳ್ತಾರೆ ಈ ರೀತಿ ಕ್ವೆಶನ್ಸ್. ಓಕೆ, ಎಲ್ರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಆ್ಯಕ್ಚುಲಿ ನಾನು ಸ್ಟಡೀಸ್ ಬಂದ್ಬಿಟ್ಟು ಫ್ಯಾಷನ್ ಡಿಸೈನ್ ಮಾಡಿದ್ದೀನಿ. ಆ್ಯಂಡ್ ಜಾಬ್ ಅಂತ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ವೈ ಬಿಕಾಸ್ ಇವಾಗ ರೀಸೆಂಟ್ಲಿ ನನ್ನ ಫ್ರೆಂಡ್ಸ್ ಹೋದವ್ರೆ, ಜಾಬ್ ಮಾಡ್ತಾ ಇದ್ದಾರೆ.
ಬಟ್ ಆಲ್ಸೋ ನಾನು ಆಕ್ಚುಲಿ ಪ್ರಮೋಷನ್ ಶೂಟ್ಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಅ ಬೆಟರ್ ಥಿಂಗ್ ಅಂತ ಹೇಳ್ಬೋದು ನನಗೆ. ನಾನೇನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ ಇನ್‌ಸ್ಟಾಗ್ರಾಮಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಕಷ್ಟಪಟ್ಟಿದ್ದೀನಿ. ಸೊ ಅದರಿಂದ ನನಗೆ ಒಳ್ಳೆ ಏನು ಫಲಿತಾಂಶ ಸಿಗ್ತಾ ಇದೆ. ಸೊ ಜಾಬ್‌ದೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಜಾಬ್ ಮಾಡಿದ್ರು ಬ್ಯಾಂಗ್ಳೂರ್ ಹೋಗ್ಬೇಕು. ಬ್ಯಾಂಗ್ಳೂರ್ ಹೋದ್ರು ಕೂಡ ಲೈಕ್ ಬ್ಯಾಂಗ್ಳೂರಲ್ಲಿ ಮನೆ ಇದೆ. ಸೊ ಅದ್ರ ಹತ್ರನೇ ಇಲ್ಲ. ಲೈಕ್ 1, 2 ಅವರ್ಸ್ ಜರ್ನಿ ಮಾಡ್ಬೇಕು ನಾನು ಹೊಸೂರ್ ಆ ಸೈಡು ಜಾಬ್ಸ್ ಎಲ್ಲರು. ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಓಕೆ ನೆಕ್ಸ್ಟ್ ಕ್ವೆಷನ್. ಅಕ್ಕ ಎಂಕ್ಲಿಗ್ ಪೂರ ಇಂಚ ತಿರುಗ್ಗೆರೆ ಅವಕಾಶ ಇಜ್ಜಿ ಬುಡುಪುಜೆರ್ ಅಮ್ಮ. ಓಕೆ. ಆಮ್, ಏನ್ ಹೇಳ್ತಾ ಇದಾರಂದ್ರೆ ಅವ್ರ ಮನೇಲಿ ಈ ರೀತಿ ಟ್ರಾವೆಲಿಂಗ್ ಎಲ್ಲ ಬಿಡ್ತಾ ಇಲ್ಲ ಅಂತೆ. ಅವ್ರ ಅಮ್ಮ ಬಿಡ್ತಾ ಇಲ್ಲ ಅಂತೆ. ಸೊ ನಾನೇನ್ ಹೇಳಿ ಆಸ್ ಅ ಗರ್ಲ್ ಎಲ್ರೂ ಕ್ವೆಶ್ಚನ್ ಮಾಡ್ತಾರೆ ನನಗೆ, ಏನು ಮನೇಲಿ ಇಷ್ಟು ಫ್ರೀಡಮ್ ಬಿಟ್ಟಿದ್ದಾರೆ ಹಂಗೆ ಹಿಂಗಂತ. ಆಕ್ಚುಲಿ ಮನೆಯವ್ರಿಗೂ ಭಯ ಇದ್ದೇ ಇರುತ್ತೆ, ಎಲ್ಲಿ ಹೋಗ್ತಾಳೆ ಏನು ಕತೆ ಅಂತ. ಸೊ ಈಚ್ ಅಂಡ್ ಎವ್ರಿಥಿಂಗ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದರಿಂದ ಮನೆಯವ್ರಿಗೂ ಕಂಫರ್ಟೇಬಲ್ ಇರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ಏಪ ಮನಾಲಿ ಬರ್ಪ ಬೇಗಪ್ಪ ಇಟ್ಸ್ ಮೈ ಮೋಸ್ಟ್ ಬೆಸ್ಟ್ ಫ್ರೆಂಡ್. ಓಕೆ, ಈಸ್ ಮೈ ಮೋಸ್ಟ್ ಬೆಸ್ಟ್ ಫ್ರೆಂಡ್. ಅವ್ನು ಆಕ್ಚುಲಿ ಇವಾಗ ಮನಾಲಿಯಲ್ಲಿರೋದು. ಅವ್ನು ಕೇಳ್ತಾ ಇದ್ದಾನೆ ಮನಾಲಿ ಯಾವಾಗ ಬರ್ತೀಯ ಅಂತ. ಸೊ ಅವನು ಮನಾಲಿಯಲ್ಲೇ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾನೆ. ಸೊ ಅವ್ನು ಕೇಳ್ತಾ ಇದ್ದಾನೆ ಯಾವಾಗ ಬರ್ತೀಯ ಅಂತ. ಆಕ್ಚುಲಿ ಬ್ರೋ ಪ್ಲಾನ್ ಇದೆ ಬ್ರೋ, ಬಂದೇ ಬರ್ತೀನಿ ನಾನು. ಬಂದ್ರೆ ನೀನ್ ಇದೆಯಲ್ವಾ ಬೇರೆ ಏನ್ ಟೆನ್ಷನು. ಆಕ್ಚುಲಿ ನನ್ನ ತಮ್ಮ ಪ್ಲಾನ್ ಮಾಡ್ತಾ ಇದ್ದಾನೆ ಮನಾಲಿ ಹೋಗೋಣ ಹಂಗೆ ಹಿಂಗೆ ಅಂತೆಲ್ಲ. ಸೊ ವಿ ಆರ್ ಪ್ಲಾನಿಂಗ್, ಬರ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್. ಝೋಯಾ ಸೂಪರ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್. ಎಷ್ಟು ಮೊಬೈಲ್ಸ್ ಇದೆ ನಿಮ್ಮ ಹತ್ರ? ಓಕೆ. ನನ್ನ ಹತ್ರ ಆಕ್ಚುಲಿ 17 Pro ಇವಾಗ ರೆಕಾರ್ಡ್ ಆಗ್ತಿರೋದು ಅದ್ರಲ್ಲೇ. ಅಂಡ್ ದಿಸ್ ಒನ್ 14 ಅಂಡ್ ಓಕೆ ಇನ್ನೊಂದು ಒನ್ ಪ್ಲಸ್ ಇದೆ. ಅಂಡ್ ಇನ್ನೊಂದು ಓಪೋ, ಅದು ಆಕ್ಚುಲಿ ಡೆಡ್ ಆಗಿರ್ಬೋದು ಮೇ ಬಿ, ಅದು ಯೂಸ್ ಮಾಡ್ತಾ ಇಲ್ಲ ನಾನು. ಅದ್ರ ಪಾಡಿಗೆ ಅದ್ರ ಬಿಟ್ಬಿಟ್ಟಿದ್ದೀನಿ ನಾನು, ಯೂಸ್ ಮಾಡಲ್ಲ ಅದನ್ನ. ಈರೆಗ್ ದಾಯಿ ರಪ್ಪ ಕೋಪ ಬರ್ಪುನ. ಓಕೆ. ನಿಮಗೆ ಯಾಕೆ ಏನು ನಿಮ್ಗೆ ಯಾಕೆ ಸಡನ್ ಆಗಿ ಕೋಪ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ ಬ್ರೋ. ನಂಗೆ ಸೀರಿಯಸ್ಲಿ ನಾನು ಸಣ್ಣ ಪುಟ್ಟ ವಿಷಯಕ್ಕೂ ನಾನು ಫುಲ್ ಟೆಂಪರ್ ಆಗಿ ಹೋಗ್ಬಿಡ್ತೀನಿ ನಾನು. ಏನೋ ಅಂದ್ರೆ ನನ್ ತಪ್ಪಿಲ್ಲ ಅಂದ್ರೆ ಐ ವಿಲ್ ಬಿ ಲೈಕ್ ವಾಟ್, ಏನೋ ಒಂಥರ ರಾಕ್ಷಸಿ ಆ ಟೈಪ್ ಆಗೋಗ್ಬಿಡ್ತೀನಿ ನಾನು. ಬಟ್ ನನ್ನ ಹತ್ರ ಯಾರು ಚೆನ್ನಾಗಿರ್ತಾರೆ ಅವ್ರ ಜೊತೆ ನಾನು ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿರ್ತೀನಿ. ಅಂಡ್ ಜಾಸ್ತಿ ಹೇಳಕ್ ಹೋಗಲ್ಲ, ಜೀವಕ್ಕೆ ಜೀವ ಕೊಡ್ತೀನಿ ಅಂತ. ಐ ಆಮ್ ನಾಟ್ ರೆಡಿ ಫಾರ್ ದಟ್. ನನ್ನ ಜೀವ ನಂಗೆ ಇಂಪಾರ್ಟೆಂಟ್ ಆಕ್ಚುಲಿ. ನೆಕ್ಸ್ಟ್ ಕ್ವೆಶ್ಚನ್. ನಿಮ್ಮ ಬೈಕನ್ನು ಪೊಲೀಸ್ ಹಿಡ್ದಿರೋ ಸ್ಟೋರಿ ಇದೆಯಾ ಹೇಳಿ? ತುಂಬಾ ಸಲ ಹಿಡ್ದಿದ್ದಾರೆ ಪೊಲೀಸ್. ಅಂದ್ರೆ ಲಾಸ್ಟ್ ಟೈಮ್ ಕೇರಳ ಹೋದಾಗ, ಅಂದ್ರೆ ನಾನು ಹೊಸ ಬೈಕ್ ಏನ್ ಪರ್ಚೇಸ್ ಮಾಡಿದ್ದೆ, ಸೊ ಆ ಟೈಮೇ ನಾನು ಬೈಕ್ ಬಂದಿರೋ ಜೋಶಲ್ಲಿ ಸಡನ್ಲಿ ನಾನು ಕೇರಳ ಹೋಗ್ಬಿಟ್ಟೆ ನಾನು. ಕೇರಳ ಅಲ್ಲಿ ಇಲ್ಲಿ ಫುಲ್ ಟ್ರಾವೆಲಿಂಗ್ ನಂದು. ಬೈಕ್ ಬಂದಿರೋ ಜೋಶಲ್ಲಿ. ಓಕೆ. ಸೊ ಅಟ್ ದ ಟೈಮ್ ಲೈಕ್ ಪೊಲೀಸ್ ಅವ್ರು ಹಿಡ್ದಿದ್ರು. ಅಂದ್ರೆ ನಂಬರ್ ಪ್ಲೇಟ್ ಇರ್ಲಿಲ್ಲ ಬೈಕಲ್ಲಿ. ಸೊ ನಾನು ಶೋರೂಮ್ ಅವ್ರ ಹತ್ರ ವಿಚಾರಿಸಿ ನೋಡಿದ್ದೆ. ಲೈಕ್ ನಾನು ಔಟ್ ಸ್ಟೇಟ್ ಹೋಗ್ತಾ ಇದೀನಿ. ಸೊ ಯಾರಾದ್ರೂ ಏನಾದ್ರು ಕೇಳಿದ್ರೆ ಏನ್ ಹೇಳೋದು ಅಂತ. ಸೊ ಅದರ್ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು. ಬಟ್ ಆಲ್ಸೋ ತುಂಬಾ ಮಾತಾಡಿದ್ರು. ಬಟ್ ಕನ್ವರ್ಷನ್ ವಾಸ್ ರಿಯಲಿ ಟೂ ಡಿಫಿಕಲ್ಟ್. ವೈ ಬಿಕಾಸ್ ನನಗೆ ಪೂರ್ತಿ ಮಲಯಾಳಂ ನನಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಅರ್ಥ ಆಗ್ತಾ ಇತ್ತು ಬಟ್ ಮಾತಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಆ ಟೈಮಲ್ಲಿ ಚೆನ್ನಾಗಿ ಮಾತಾಡಿದ್ರು, ಬಿಟ್ರು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ನೋ ನಾಟ್ ಇನ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರಲ್ಲಿ ಏನು ಆ ರೀತಿ ಆಗ್ಲಿಲ್ಲ. ಲೈಕ್ ಎಲ್ರೂ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಸೊ ಬೇರೆ ತುಂಬಾನೇ ಇದೆ. ತುಂಬಾ ಕಡೆ ಹಿಡ್ದಿದ್ದಾರೆ. ಹಿಡ್ದುಬಿಟ್ಟು ಅಂದ್ರೆ ಕೆಲವ್ರಿಗೆ ಹೆಂಗಂದ್ರೆ ಹುಡುಗಿ ಅಲ್ವಾ. ಸೊ ನೈಟ್ ಟ್ರಾವೆಲ್, ನಾನು ಜಾಸ್ತಿ ನೈಟ್ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಅಂದ್ರೆ ಸೋಲೋ ಟ್ರಾವೆಲ್. ಸೊ ಅಟ್ ದಟ್ ಟೈಮ್ ಲೈಕ್ ನನ್ನ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಕೇಳ್ತಾರೆ, ನನ್ನ ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾರೆ, ಎಲ್ಲಿ ಹೋಗಿದ್ಯಾ ಅಂತ ಕೇಳಿದ್ರು. ಆ್ಯಂಡ್ ಇನ್ನೊಂದು ವಿಡಿಯೋ ಇದೆ, ಅದನ್ನ ನಾನು ಪೋಸ್ಟ್ ಮಾಡಕ್ ಹೋಗ್ಲಿಲ್ಲ. ವೈ ಬಿಕಾಸ್ ಅದ್ರಲ್ಲಿ ಪೊಲೀಸ್ ಅವರು ನಂಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಅಂದ್ರೆ ನಂಗೆ ಲೊಕೇಶನ್ ಗೊತ್ತಿರ್ಲಿಲ್ಲ, ಎಲ್ಲಿ ಹೋಗ್ತಾ ಇದ್ದೀನಿ ಏನಂತ. ಸೊ ಅಟ್ ದಟ್ ಟೈಮ್ ದೇ ಲೈಕ್ ಹೆಲ್ಪ್ ಮಿ ಅ ಲಾಟ್. ಓಕೆ, ದ ನೆಕ್ಸ್ಟ್ ಕ್ವೆಶನ್. ಲೈವ್ ಯಾವಾಗ ಬರ್ತೀರಾ ಅಕ್ಕ? ಲೈವ್ ಬರ್ಬೇಕು ಬ್ರೋ. ನಂಗೆ ತುಂಬಾ ಟೈಮ್ ಆಯ್ತು ಲೈವ್ ಬರ್ದೆ. ಸೊ ಲೈವ್ ಅಂತೂ ನಾನು ಡೆಫಿನೆಟ್ಲಿ ಬಂದೇ ಬರ್ತೇನೆ ನಾನು. ಓಕೆ. ಯು ಹ್ಯಾವ್
ಗುಡ್ ಲುಕಿಂಗ್, ದೆನ್ ವೈ ಡಿಡ್ ಯು ಹೈಡ್ ಯೋರ್ ಫೇಸ್? ಓಕೆ, ಆಕ್ಚುಲಿ ಅವಾಗೊಂದು ಟ್ರೆಂಡ್ ನಡೀತಾ ಇತ್ತು, ಅಂದ್ರೆ ಎಲ್ಲಾ ರೈಡರ್ಸ್ ಫೇಸ್ ಎಲ್ಲ ಕವರ್ ಮಾಡ್ಕೊಂಡು, ಸೊ ಆ ರೀತಿ ಟ್ರೆಂಡ್ ನಡೀತಾ ಇತ್ತು. ಅಂಡ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದಾದ್ಮೇಲೆ ಏನಾಯ್ತು, ಎಲ್ಲ ಜನರಿಗೂ ಒಂಥರ ಕ್ಯೂರಿಯಾಸಿಟಿ ಬಂತು, ಹಿಂಗೆ ಇರ್ಬೋದು ಇವಳು, ಆ ರೀತಿ ಕ್ಯೂರಿಯಾಸಿಟಿ. ಸೊ ಅದೇನಾಯ್ತು ನನಗೆ, ಅದು ಇನ್ನೂ ಕ್ಯೂರಿಯಾಸಿಟಿ ಲೈಕ್ ಕಂಟಿನ್ಯೂ ಮಾಡ್ಬೇಕು ಅಂತ ನಾನು, ಕಾಲ್ ಬರ್ತಾ ಇದೆ, ಲೆಟ್ ಇಟ್ ಬಿ. ಸೊ ಕ್ಯೂರಿಯಾಸಿಟಿ ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತ ನಾನು ಫೇಸ್ ರಿವೀಲ್ ಮಾಡಿರಲಿಲ್ಲ ಫಾರ್ 6 to 7 years. ಸೊ ಲಾಸ್ಟ್ ಇಯರ್ ಬಂದ್ಬಿಟ್ಟು ಫೇಸ್ ರಿವೀಲ್ ಮಾಡಿದ್ದೀನಿ. ಆ, ನಿಮ್ಮ ಚೈಲ್ಡ್ಹುಡ್ ಫೋಟೋ? ಓಕೆ, ನನ್ನ ಚೈಲ್ಡ್ಹುಡ್ ಫೋಟೋ ಇಲ್ಲೇ ಕೆಳಗೆ ಹಾಕಿರ್ತೀನಿ. ಓಕೆ ಓಕೆ. ವೆನ್ 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 ಯು ಸ್ಟಾರ್ಟೆಡ್ ಬೈಕ್? ವೆನ್ ಯು ಸ್ಟಾರ್ಟೆಡ್ ಬೈಕ್ ಅಂತೆ. ಸೊ ಬೈಕ್ ವಿಷಯ ಬಂದ್ಬಿಟ್ಟು ನಾನು ಆಕ್ಚುಲಿ ಲಾಸ್ಟ್ ಟೈಮ್ ಇಂಟರ್ವ್ಯೂ ಅಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಾನು ಬೈಕ್ ಅಂದ್ರೆ ಏನು, ಜಸ್ಟ್ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಆ ರೀತಿ ಆ ಕಡೆ ಈ ಕಡೆ ತಗೊಂಡೋಗೋದು, ಆ ಆ ರೀತಿ. ಅಂದ್ರೆ ಅವಾಗ RX ಇತ್ತು ನನ್ನ ಚಿಕ್ಕಪ್ಪ ಹತ್ರ. ಸೊ ಅವ್ರಿಗೆಲ್ಲ ತುಂಬಾನೇ ಕ್ರೇಜ್ RX ಎಲ್ಲ. ಸೊ ನನ್ನ ಬೈಕ್ ಸ್ಟಡಿ ಮಾಡಿದ್ದು RX ಬೈಕ್ ಅಲ್ಲೇ ನಾನು. ಆ, ಕನ್ನಡ ಫೇವ್ರೆಟ್ ಸಾಂಗ್ಸ್? ಕನ್ನಡ ಫೇವ್ರೆಟ್ ಸಾಂಗ್ ಅಂತ ಬಂದಾಗ ಆಕ್ಚುಲಿ ಇವಾಗಿನ ಟ್ರೆಂಡಿಂಗ್ ಸಾಂಗ್ಸ್ ಎಲ್ಲ ಓಕೆ, ಬಟ್ ನನಗೆ ಆ, ಏನು 2010, 2011, ಸೊ ಆ ಟೈಮಲ್ಲಿ ಇದ್ದ ಒಂದು ಕನ್ನಡ ಸಾಂಗ್ಸ್ ಏನಿದೆ, ಗಣೇಶ್ ಸ್ಟಾರ್, ಗೋಲ್ಡನ್ ಗಣೇಶ್ ಸ್ಟಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರದ್ದೆಲ್ಲ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಸೊ ಇವಾಗ್ಲೂ ನಾನು ಕಾರಲ್ಲಿ ಅವ್ರ ಬೈಕಲ್ಲಿ ಟ್ರಾವೆಲ್ ಮಾಡಿದಾಗ ಲೈಕ್ ಇಯರ್ಫೋನ್ ಅವ್ರ ಸಾಂಗ್ ಇಟ್ಟಾಗ ನಾನು ಓಲ್ಡ್ ಸಾಂಗ್ಸ್ ಅದನ್ನೇ ನಾನು ಜಾಸ್ತಿ ಅಂತ ಕೇಳೋದು ನಾನು. ಓಕೆ, ದ ನೆಕ್ಸ್ಟ್ ಕ್ವೆಶನ್. ಕೇರಳ ಕೊಚ್ಚಿ ಎಪ್ಪೋ? ಕೇರಳ, ಕೇರಳ ಕೊಚ್ಚಿ. ತುಂಬಾ ಟೈಮ್ ಆಯ್ತು ನಾನು ಆಕ್ಚುಲಿ ಕೇರಳ ಹೋಗ್ದೆ. ಸೊ ಹೋಗ್ಬೇಕು ಅನ್ನೋ ತುಂಬಾನೇ ಆಸೆ ಇದೆ. ಅಂಡ್ ನನ್ನ ಫ್ರೆಂಡ್ಸಿಗೆಲ್ಲ ಮದ್ವೆ ಆಗ್ತಾ ಬಂತು, ಲೈಕ್ ಹುಡುಗಿರಿಗೆ ಎಲ್ರಿಗೂ ಮದ್ವೆ ಆಯ್ತು. ಸೊ ಐ ಕಾಂಟ್ ಲಿವ್ ವಿತ್ ದೆಮ್, ನಂಗೆ ಕಂಫರ್ಟೇಬಲ್ ಅನಿಸ್ತಾ ಇರಲಿಲ್ಲ. ಸೊ ಬರ್ತೀನಿ, ಐ ವಿಲ್ ಕಮ್ ಸೂನ್. ಓಕೆ, ಐ ವಿಲ್ ಕಮ್ ಸೂನ್. ಓಕೆ, ನೆಕ್ಸ್ಟ್ ಕ್ವೆಶನ್. ಇರು ತುಳು ಬ್ಲಾಗ್ ದಯ ಮಲ್ಪಿಚಾರು. ಓಕೆ, ಅವ್ರು ಕೇಳ್ತಾ ಇದಾರೆ ತುಳು ಬ್ಲಾಗ್ ಏನಕ್ಕೆ ಮಾಡಲ್ಲ ಅಂತ. ಸೊ ಬ್ರೋ, ಆಕ್ಚುಲಿ ನಾನು ಬಂದ್ಬಿಟ್ಟು ಜಾಸ್ತಿ ಕನ್ನಡನೇ ಯೂಸ್ ಮಾಡ್ತಾ ಇದ್ದಿದ್ದು. ವೈ? ಬಿಕಾಸ್ ಚೈಲ್ಡ್ಹುಡ್ ಏನ್ ಬಂತು, ಕನ್ನಡನೇ ಮಾತಾಡ್ತಾ ಇದ್ವಿ. ಅಂದ್ರೆ ಬ್ಯಾಂಗ್ಳೂರಲ್ಲಿ ಹೋದಾಗ ನಾವು ಡೆಫಿನೆಟ್ಲಿ ತುಳು, ಅಂದ್ರೆ ಮನೇಲಿ ಕೂಡ ನಾವು ತುಳು ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಮಾತಾಡೋದು ನಾವು. ಸೊ ಕನ್ನಡ ಲೈಕ್ ಎಲ್ಲಾ ಪೀಪಲ್ಸ್ ಜನರಿಗೂ ರೀಚ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಕನ್ನಡ ಮಾತಾಡಕ್ ಸ್ಟಾರ್ಟ್ ಮಾಡಿದೆ. ಎಲ್ಲ ಲೈಕ್ ಇವಾಗಲ್ಲ, ನಾನು ಮೊದ್ಲಿಂದನು, ಲೈಕ್ ಯಾವಾಗ ನಾನು ಸೋಷಿಯಲ್ ಮೀಡಿಯಾ ಎಂಟರ್ ಆದೆ ಅವಾಗಿಂದನು ನಾನು ಕನ್ನಡ ಬ್ಲಾಗ್ಸ್ ಆಗಿರ್ಲಿ ಏನೇ ಇರ್ಲಿ ನಾನು ಕನ್ನಡ ಇದ್ ಮಾಡ್ತಾ ಇದ್ದೆ. ಅಂಡ್ ತುಳು ಇಲ್ಲ ಅಂತಲ್ಲ, ನಾನು ಇವಾಗ ಬ್ಲಾಗ್ ಅಲ್ಲೆಲ್ಲ ಮನೇಲಿ ಮಾತಾಡುವಾಗೆಲ್ಲ ತುಳು ಮಾತಾಡ್ತಾರೆ. ಅಂಡ್ ಕೆಲವೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಬಂದ್ಬಿಟ್ಟು ನಾನು ತುಳು ಬ್ಲಾಗ್ಸ್ ಮಾಡಿದ್ದೀನಿ. ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರು, ಏನಕ್ಕೆ ಮಾಡಲ್ಲ, ಮಾಡಿ ಆ ರೀತಿ ಅಂತ. ಸೊ ಸ್ಲ್ಯಾಂಗ್ ಬಂದ್ಬಿಟ್ಟು ನನ್ನ ಒಂಥರ ಬ್ಯಾಂಗ್ಳೂರ್ ಕನ್ನಡ ಟೈಪ್, ಹಂಗಾಗಿ ನಂಗೆ ತುಳುನಾಡು ಜನರು ಏನ್ ಹೇಳ್ತಾರೆ, ಅವಳು ಈ ಕಡೆ ಅವಳಲ್ಲ, ಅವಳು ಆ ಕಡೆ ಬ್ಯಾಂಗ್ಳೂರ್ ಸೈಡ್ ಅಂತ. ಸೊ ಪರವಾಗಿಲ್ಲ, ತುಳುನಾಡು ಪೀಪಲ್ಸ್ ನಂಗೆ ಸಪೋರ್ಟ್ ಮಾಡ್ತಾ ಇದಾರೆ. ಅಂಡ್ ಮೋಸ್ಟ್ ಆಫ್ಲಿ ಲೈಕ್ ಬ್ಯಾಂಗ್ಳೂರಿಂದ ತುಂಬಾನೇ ಸಪೋರ್ಟ್ ಇದೆ ನನಗೆ. ಅಂಡ್ ಲೈಕ್ ಫ್ರಮ್ ಕೇರಳ ಆಲ್ಸೋ, ಕೇರಳ ಪೀಪಲ್ಸ್ ಕೂಡ ತುಂಬಾ ಸಪೋರ್ಟ್ ಇದೆ ಆ ಕಡೆಯಿಂದನು. ಓಕೆ, ಟ್ಯಾಟೂ ಎಷ್ಟು ಇದೆ? ಟ್ಯಾಟೂ ಟ್ಯಾಟೂ ತುಂಬಾ ಇದೆ ಬ್ರೋ. ಆಕ್ಚುಲಿ ಇದು ಬಂದ್ಬಿಟ್ಟು ನನ್ ಶಿವ ಮೋಸ್ಟ್ ಫೇವ್ರೆಟ್. ನಾನು ಆಕ್ಚುಲಿ ಶಿವ ದೇವ್ರ ಅಂದ್ರೆ ನಂಗೆ ತುಂಬಾ ಇಷ್ಟ. ಐ ಕಾಂಟ್ ಎಕ್ಸ್ಪ್ಲೈನ್. ಓಕೆ, ನಂಗೆ ಏನಾದ್ರೂ ಬೇಜಾರಾದ್ರೆ ನಾನು ಡೈರೆಕ್ಟ್ಲಿ ಯಾವ್ದು ಶಿವ ದೇವ್ರು ಟೆಂಪಲ್ ಇದೆ ಅದಕ್ಕೆ ಡೈರೆಕ್ಟ್ ಆಗಿ ಹೋಗ್ತೀನಿ. ಅಂದ್ರೆ ಜಾಸ್ತಿ ಹೋಗೋದು ನಾನು ನಮ್ದು ಸೂರ್ಯ ಟೆಂಪಲ್ ಅಂತ ಇದೆ, ನೀವು ಬ್ಲಾಗ್ಸ್ ಅಲ್ಲೆಲ್ಲ ನೋಡಿರ್ಬೋದು. ಸೊ ಅಲ್ಲಿಗೆ ಹೋಗ್ತಾ ಇರ್ತೀನಿ. ಅಂಡ್ ದಿಸ್ ಇಸ್ ಮೈ ಫಸ್ಟ್ ಟ್ಯಾಟೂ. ಇದಕ್ಕೆ ಆಯ್ತು ಅನ್ಸುತ್ತೆ, ಐ ಥಿಂಕ್ ನಾನು ಸೆಕೆಂಡ್ PUC ಕಂಪ್ಲೀಟ್ ಮಾಡಿ ಫ್ಯಾಷನ್ ಡಿಸೈನರ್ ಹೋಗುವಾಗ ನಾನು ಲೈಕ್ ಈ ಟ್ಯಾಟೂ ಹಾಕ್ಸಿದೆ ಅನ್ಸುತ್ತೆ. ಅಂಡ್ ನೆಕ್ಸ್ಟ್ ಒನ್, ರೈಡ್ ಆರ್ ಡೈ. ಓಕೆ, ರೈಡ್ ಆರ್ ಡೈ ಇದ್ರದ್ದು ಆಕ್ಚುಲಿ ದೊಡ್ಡ ಸ್ಟೋರಿನೇ ಇದೆ. ರೈಡ್ ಆರ್ ಡೈ ಹಾಕ್ಬಿಟ್ಟು 1 week ಅಲ್ಲಿ ನನಗೆ ಆಕ್ಸಿಡೆಂಟ್ ಆಗಿದೆ, ನಮ್ಮಮ್ಮ ಬೈತಾ ಇದ್ರು. ಅಂಡ್ ನೆಕ್ಸ್ಟ್ ಒನ್, ಮಾಮ್ ಡ್ಯಾಡ್
ಮೀ ಆ್ಯಂಡ್ ಬ್ರೋ ಅಂತ ಹಾಕಿದ್ದೀನಿ. ಆ್ಯಂಡ್ ದಿಸ್ ಇಸ್ ಲೈಕ್ ಕ್ರಿಯೇಟಿವಿಟಿ. ಇದು ನಂದು ಫೇಸ್ ವಿತ್ ಹೆಲ್ಮೆಟ್, ಸ್ಪೀಡೋಮೀಟರ್, ಕಾಂಪೋಸ್, ಸ್ಪೀಡ್ ಎಲ್ಲ ಇದೆ. ಸೊ ಲಾಸ್ಟ್ ಟೈಮ್ ನನಗೆ ಆಕ್ಸಿಡೆಂಟ್ ಆಗಿತ್ತು ಇದಕ್ಕೇನೆ. ಸೊ ಇಲ್ಲೆಲ್ಲ ಮಾರ್ಕ್ಸ್ ಮಾರ್ಕ್ಸ್ ಮಾರ್ಕ್ ಕಾಣುತ್ತಾ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ಇಲ್ಲೆಲ್ಲ ಹೋಗಿತ್ತು. ಸೊ ತುಂಬಾ ಜನ ಕೇಳಿದ್ದಾರೆ, ಇಲ್ಲಿ ತನಕ ಗಾಯ ಆಗಿತ್ತು. ಸೊ ತುಂಬಾ ಜನ ಕೇಳಿದ್ದಾರೆ ಟ್ಯಾಟೂ ಏನು ಆಗ್ಲಿಲ್ವಾ ಅಂತ. ಟ್ಯಾಟೂ ಏನು ಆಗ್ಲಿಲ್ಲ. ಸೊ ಇದ್ರಲ್ಲಿ ನನಗೆ ಗೊತ್ತಾಗಿದ್ದು ಟ್ಯಾಟೂ ಎಷ್ಟು ಡೀಪ್ ಆಗಿ ಹೋಗಿರುತ್ತೆ ನಮಗೆ ಅಂತ. ಸೊ ನೆಕ್ಸ್ಟ್ ಒನ್ ಈಸ್ ದಿಸ್ ಪಾಂಡಾ ದಿಸ್. ಸೊ ಇನ್ನೇನು ಜಾಸ್ತಿ ಪ್ಲಾನಿಂಗ್ಸ್ ಇಲ್ಲ ನನಗೆ ಟ್ಯಾಟೂ, ಬಟ್ ಹಾಕ್ಬೇಕು ಅಂತ ಇದ್ದೀನಿ. ಬಟ್ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಹಾಯ್ ನವೀನ್ ನಾಯ್ಕ್, ಹಾಯ್ ಬ್ರೋ, ಹಾಯ್. ഓക്കെ, നെക്സ്റ്റ് ക്വസ്റ്റ്യൻ. എവിടെടാ? സുഖമാണോ? ഞാൻ സുഖം, ഞാൻ വീട്ടിൽ. നീ എവിടെ? I will come to Kochi, okay. Like after 1 or 2 months I will be coming back. Here ಎಡ್ಡೆ ಆರ್ಟಿಸ್ಟ್ ಅತ್ತ ಎನ್ನ ಒಂಜಿ ಫೋಟೋ ಒಂಜಿ ಫೋಟೋ ಡ್ರಾಯಿಂಗ್ ಮಂತ್ಲಿ ಪ್ಲೀಸ್. ಓಕೆ, ಅವ್ರು ಕೇಳ್ತಾ ಇದಾರೆ ನೀವು ಲೈಕ್ ಡ್ರಾಯಿಂಗ್ಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ, ಸೊ ಅವ್ರದ್ದೊಂದು ಸ್ಕೆಚ್ ಮಾಡ್ಕೊಡ್ಬೇಕಂದ್ರೆ, ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀರಾ, ನಂದು ಒಂದು ಮಾಡ್ಕೊಡಿ ಅಂತ. ಓಕೆ, ಮಾಡ್ಕೊಡೋಣ. ದ ನೆಕ್ಸ್ಟ್ ಕ್ವೆಶನ್. ಇನ್ಸ್ಟಾಗ್ರಾಮ್ ಯೂಟ್ಯೂಬ್? ಓಕೆ, ಐ ಥಿಂಕ್ ಇನ್ಸ್ಟಾಗ್ರಾಮ್. ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ, ಅಂಡ್ ಯೂಟ್ಯೂಬ್ ಅಲ್ಲಿ ಕೂಡ ಸಿಗ್ತಾ ಇದೆ, ನನಗೆ ಇಲ್ಲ ಅಂತ ಹೇಳಲ್ಲ. ಸೊ ಜಾಸ್ತಿ ಅಂತ ಬಂದಾಗ ನಂಗೆ ಇನ್ಸ್ಟಾಗ್ರಾಮೇ ಲೈಕ್ ಆಗೋದು. ವೈ? ಬಿಕಾಸ್ ಅದರಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಸಿಗ್ತಾ ಇರುತ್ತೆ, ರೀಲ್ಸ್ ಕುತ್ಕೊಂಡು ನೋಡ್ಬೋದು ಟೈಮ್ ಪಾಸ್ಗೆ. ಸೊ ಏನೋ ಒಂಥರ ಇನ್ಸ್ಟಾಗ್ರಾಮ್ ನಂಗೆ ಇಷ್ಟ. ಬೈಕ್ ಎಷ್ಟು ಮೈಲೇಜ್? ನಾನು ನೆಕ್ಸ್ಟ್ ಅಂದ್ರೆ ಪಾರ್ಟ್ 1 ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಬ್ರೋ ಎಷ್ಟು ಮೈಲೇಜ್ ಅಂತ. ಲೈಕ್ ಇವಾಗ 45 ಡಿಪೆಂಡೆಡ್ ಆನ್ ಅವರ್ ವಾಟ್ ರೈಡಿಂಗ್ ಆ್ಯಂಡ್ ಮೇಂಟೈನಿಂಗ್ ಅ ಬೈಕ್. ಸೊ ಲಾಸ್ಟ್ ಬ್ಲಾಗ್ ಅಲ್ಲಿ ಪಾರ್ಟ್ 1 ಅಲ್ಲೇ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಬೈಕ್. ನೆಕ್ಸ್ಟ್ ಕ್ವೆಶನ್. ಬೈಕ್ ಸೇಲ್ ಮಲ್ಪರ? ಓ ಬ್ರೋ, ಬೈಕ್ ಸೇಲ್ ಮಾಡ್ತೀರಾ ಅಂತ ಕೇಳ್ತಾ ಇದಾರೆ. ನೆವರ್ ಬ್ರೋ, ನೆವರ್. ನಾನು ಇನ್ನೂ ಬೇರೆ ಹೊಸ ಬೈಕ್ ಪರ್ಚೇಸ್ ಮಾಡದಿದ್ರು ನನ್ನ ಜೋಯಾನ ನಾನು ಸೇಲ್ ಮಾಡಲ್ಲ. ಅದು ನನ್ನ ಫಸ್ಟ್ ಬೈಕ್ ಆ್ಯಂಡ್ ಇಟ್ಸ್ ಆನ್ ಅ ಡ್ರೀಮ್ ಬೈಕ್. ಆಕ್ಚುಲಿ ಅದನ್ನ ಪರ್ಮನೆಂಟ್ ಆಗಿ ನಾನೆಲ್ಲ ಹಾಕೊಂಡಿದ್ದೀನಿ. ಸೊ ಅದನ್ನಂತೂ ಮಾಡಕ್ ಹೋಗಲ್ಲ. ರೀಲ್ಸ್ ಎಡಿಟಿಂಗ್ ಏರ್ ಮಲ್ಪುನಾ? ಓಕೆ, ಅವ್ರು ಕೇಳ್ತಾ ಇದಾರೆ ರೀಲ್ಸ್ ಎಡಿಟಿಂಗ್ ಯಾರು ಮಾಡೋದು ಅಂತ. ಆಕ್ಚುಲಿ ನಾನೇ ಮಾಡೋದು. ಈಚ್ ಆ್ಯಂಡ್ ಎವ್ರಿ ಕಲರ್ ಗ್ರೇಡಿಂಗ್ ಆಗಿರ್ಲಿ ಆರ್ ಏನು ಸಾಂಗ್ಸ್ ಆಗಿರ್ಲಿ, ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ನನಗೇನು ಇಷ್ಟ ಆಗುತ್ತೆ ಅದನ್ನ ನಾನು ಎಡಿಟಿಂಗ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಕ್ವೆಶನ್. ಅಕ್ಕ ನೆಕ್ ಪೇನ್ ಎಂಚ ಉಂಡು? ಓ, ಕೇಳ್ತಾ ಇದ್ದಾರೆ ನೆಕ್ ಪೇನ್ ಹೆಂಗಿದೆ ಅಂತ. ಸೊ ನಾನು ಲಾಸ್ಟ್ ಟೈಮ್ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ, ನೆಕ್ ಪೇನ್ ಇದೆ ಅಂತ. ಸೊ ಇವಾಗ ಓಕೆ, ನೋ ಪ್ರಾಬ್ಲಮ್. ಲೈಕ್ ರೆಸ್ಟ್ ತಗೊಂತಾ ಇದ್ದೀನಿ. ಸೊ ಇಟ್ಸ್ ಓಕೆ. ನೆಕ್ಸ್ಟ್ ಕ್ವೆಶನ್. ನಿಮ್ಮ ಓಲ್ಡ್ ವಿ5 ಟೀಮ್ ಎಲ್ಲಿದೆ ಅಕ್ಕ? ವಿ5 ಟೀಮ್ ಅಂತ ಇಲ್ಲ. ಆಕ್ಚುಲಿ ನಮ್ಮ ಫ್ರೆಂಡು ಡೆತ್ ಆದ್ಮೇಲೆ ಆ ಟೀಮ್ ಅಲ್ಲೇ ಎಂಡ್ ಆಗಿದೆ. ಬಟ್ ವಾಟ್ ಎವರ್, ನನ್ನ ಬೆಸ್ಟ್ ಫ್ರೆಂಡ್ಸ್ ನನ್ನ ಜೊತೆ ಇದ್ದಾರೆ. ವಂಡರರ್ ಆಗಿರ್ಲಿ, ರೇವ್ ಶಿಫ್ಟರ್ ಆಗಿರ್ಲಿ, ಇವಾಗ್ಲೂ ನಾವು ಹಂಗೇನೆ ಕಾಂಟ್ಯಾಕ್ಟ್ ಆ್ಯಂಡ್ ಬಾಂಡಿಂಗ್ ಹಂಗೇನೆ ಇದೆ. ಸೊ ಟೀಮ್ ಬಂದ್ಬಿಟ್ಟು ಒಬ್ಬನ ಮಿಸ್ ಮಾಡ್ಕೊಂಡಾದ್ಮೇಲೆ ಅದು ಎಲ್ಲಿ ಬರುತ್ತೆ ಟೀಮು? ಓಕೆ, ನೆಕ್ಸ್ಟ್ ಕ್ವೆಶನ್. ಬ್ಯಾಂಗ್ಳೂರ್ ಲೈಫ್ ಇಸ್ ಮೋಸ್ಟ್ ಪ್ರೀಶಿಯಸ್ ಲೈಫ್ ಅಂತ ಹೇಳ್ಬೋದು. ಆಕ್ಚುಲಿ ಅಲ್ಲಿ ಇದಿದ್ರೆ ಮಾತ್ರ, ಸೊ ಅದಿದ್ರೆ ಮಾತ್ರ ಅಲ್ಲಿ ಜೀವನ ನಡ್ಸಕ್ ಸಾಧ್ಯ. ಏನಿಲ್ಲ ಅಂದ್ರೆ ಏನಾಗಲ್ಲ ಅಲ್ಲಿ. ಸೊ ನೈಟ್ ಟೈಮ್ ಲೈಫ್ ಆಗಿರ್ಲಿ, ನೀವು ಲಾಸ್ಟ್ ಬ್ಲಾಗ್ ಅಲ್ಲೆಲ್ಲ ನೋಡಿರ್ಬೋದು, ನಾವು ನೈಟ್ ಟೈಮ್ ಮಿಡ್ ನೈಟ್ ಎಲ್ಲ ನಾವು ಏನು ವಾಕಿಂಗ್ ಎಲ್ಲ ಹೋಗ್ಬಿಟ್ಟು ಲೈಕ್ ಫ್ಯಾಮಿಲಿ ನಾವೆಲ್ಲ ಹೋಗ್ಬಿಟ್ಟು ರಾತ್ರಿ ರಾಮೇಶ್ವರಂ ಕೆಫೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೆಲ್ಲ ನಾವು ಸುತ್ತಾಡ್ತಾ ಇರ್ತೀವಿ. ಬ್ಯಾಂಗ್ಳೂರ್ ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್. ನಂಗೆ ಆಕ್ಚುಲಿ ಬ್ಯಾಂಗ್ಳೂರಲ್ಲೇ ಜಾಸ್ತಿ ಸೆಟ್ ಆಗೋದು ನನಗೆ. ಊರಲ್ಲೂ ಓಕೆ, ಊರಲ್ಲಿ ಹೆಂಗಂದ್ರೆ ನಮ್ದೇ ಜನ ಇರ್ತಾರೆ ಅಂಡ್ ಲೈಕ್ ಹೋಲ್ ಫ್ಯಾಮಿಲಿ ಪೀಪಲ್ಸ್ ಇಲ್ಲಿ ಇರ್ತಾರೆ. ಅಲ್ಲಿ ಅಂದ್ರೆ ನಾವೇ ಇರ್ಬೇಕಷ್ಟೇ. ಅಂದ್ರೆ ಯಾರು 2-3 ಪೀಪಲ್ಸ್ ಲೈಕ್ ಆ ರೀತಿ ಇರ್ಬೇಕು. ಪಕ್ಕದ ಮನೆಯವರು ಯಾರು ಗೊತ್ತಿಲ್ಲ, ಈಚೆ ಮನೆಯವರು ಯಾರಂತ ಗೊತ್ತಿಲ್ಲ.
ಅಂಡ್ ಇವತ್ ನೋಡ್ದ ಮುಖ ನಾಳೆ ಯಾರಂತ ಸಿಗಲ್ಲ. ಸೊ ಊರು ಕೂಡ ಓಕೆ, ಬಟ್ ಎಂಜಾಯ್ಮೆಂಟ್ಗೆ ಅಂದ್ರೆ ಬ್ಯಾಂಗ್ಳೂರ್ ಇಸ್ ಓಕೆ. ಬ್ಯಾಂಗ್ಳೂರ್ ಇಸ್ ಗುಡ್. ಐ ಲವ್ ಬ್ಯಾಂಗ್ಳೂರ್. ಓಕೆ, ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ಏನಿದು, ವಾಟ್ ಈಸ್ ಅ ವರ್ಸ್ಟ್ ಮೂಮೆಂಟ್ ಇನ್ ಯೋರ್ ಲೈಫ್? ಶೇರ್ ಒನ್ ಶೇರ್ ಒನ್ ಮೂಮೆಂಟ್ ಫಾರ್ ಯುವರ್ ಇನ್ಸ್ಟಾ ಫ್ಯಾಮಿಲಿ. ಓಕೆ, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಬಂದಿದ್ದು ನಂದು ಆಕ್ಸಿಡೆಂಟ್ ಅಂತ ಹೇಳ್ಬೋದು. ಸೀರಿಯಸ್ಲಿ ನನಗೆ ಲೈಫಲ್ಲಿ ಇದು ಬೇಕು ಅಂತ ಹೇಳಿದ್ರೆ ನಮ್ಮ ಡ್ಯಾಡಿ ಡೆಫಿನೆಟ್ಲಿ ಅದನ್ನ ಇಸ್ಕೊಡ್ತಾರೆ. ಅಂಡ್ ಆಕ್ಸಿಡೆಂಟ್ ಅಂತ ಬಂದಾಗ ದ್ಯಾಟ್ ವಾಸ್ ಮೈ ಮೋಸ್ಟ್ ವರ್ಸ್ಟ್. ವರ್ಸ್ಟ್ ಅಂದ್ರೆ ವರ್ಸ್ಟ್. ಕೆಲವ್ರಿಗಿರುತ್ತೆ ರಿಲೇಶನ್ಶಿಪ್ ಬ್ರೇಕಪ್ ಆಯ್ತು ಹಂಗೆ ಹಿಂಗೆ. ಸೊ ಅದನ್ನ ನಂಗೆ ಜಾಸ್ತಿ ಏನು ಬೇಜಾರು ಕೊಡ್ತಾ ಇರಲಿಲ್ಲ. ಸೊ ನನಗೆ ಆಕ್ಚುಲಿ ವರ್ಸ್ಟ್ ಮೂಮೆಂಟ್ ಅಂದ್ರೆ ನಂದು ಆಕ್ಸಿಡೆಂಟ್. ಅದೇ. ನೆಕ್ಸ್ಟ್ ಕ್ವೆಶನ್. ನಾನು ಒಂದು ನಾನು ಒಂದು ನನ್ನನ್ನು ಒಂದು ರೌಂಡ್ ಕರ್ಕೊಂಡು ಹೋಗ್ತೀರಾ? ಆ ಹೋಗೋಣ. ತುಂಬಾ ಜನ ಕೇಳ್ತಾರೆ. ಹೋಗೋಣ ಡೆಫಿನೆಟ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್. ನಿಮ್ಮ ಬೈಕ್ ಸಪೋರ್ಟ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಪ್ಲೀಸ್ ಪ್ಲೀಸ್ ಎನ್ನ ಐ ಡಿ ಬಯೋ ಚೆಕ್ ಮಲ್ಪ್ಲೆ. ಐ ಡಿ ಬಯೋ ಚೆಕ್ ಮಾಡಿ ಅಂತ ಹೇಳ್ತಾ ಇದಾರೆ. ಚೆಕ್ ಮಾಡಿಬಿಟ್ಟು ನಾನು ಇಲ್ಲೇ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಓಕೆ ಓಕೆ. ನೆಕ್ಸ್ಟ್ ಕ್ವೆಶನ್. ರೈಡ್ಗೆ ಈರ್ನ ಒತ್ತಿಗೆ ಯಾನು ಬರೋಡ ಅಕ್ಕ? ಆ ಶೋರ್, ಬೆಳಿ ಡೆಫಿನೆಟ್ಲಿ. ಓಕೆ, ದ ಲಾಸ್ಟ್ ಕ್ವೆಶನ್. ಲಾಸ್ಟ್ ಕ್ವೆಶನ್. ನಿಮ್ ಹೆಸರೇನು? ನನ್ನ ಹೆಸರು, ನನ್ನ ಫೇಸ್ ಹಿಂಗೆ ಕ್ಯೂರಿಯಾಸಿಟಿಲಿ ಎಲ್ಲರೂ ಇದ್ರು ಅದೇ ರೀತಿ ನನ್ನ ಹೆಸರು ಕೂಡ ಇರುತ್ತೆ. ಆಕ್ಚುಲಿ ಎಲ್ರು ಬಂದ್ಬಿಟ್ಟು ಪಾಂಡ ಅಂತಾನೆ ಕರೀತಾರೆ. ಇವಾಗ ನನ್ನ ಹೆಸರನ್ನ ನಾನೇ ಮರ್ತೋಗಿದ್ದೀನಿ, ಹಂಗಾಗಿದೆ. ಏನಕ್ಕಂದ್ರೆ ಎಲ್ಲಿ ಹೋದ್ರು ಪಾಂಡ 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 ಅಂತಾನೆ ಜಾಸ್ತಿ ಕರೆಯೋದು. ಅದನ್ನ ಬಿಟ್ಟು ಸಾಯಿ ಅಂತ ನನ್ನ ಹೋಮ್ ಟೌನ್ ಅಲ್ಲಿ ಕರೀತಾರೆ. ಆಕ್ಚುಲಿ ಅದು ಕೂಡ ನನ್ನ ಹೆಸರೇ, ಸಾಯಿ. ಹ್ಮ್. ಸೊ ಸಾಯಿ ನಿಕ್ ನೇಮ್ ಅಂಡ್ ನಿಶು ಅಂತ ಕರೀತಾರೆ. ಸೊ ಇದೇ ರೀತಿ ತುಂಬಾನೇ ಹೆಸರಿದೆ. ಒಬ್ರು ಒಂದೊಂದು ರೀತಿ ಕರೀತಾರೆ, ಆದ್ರೆ ಜಾಸ್ತಿ ಕರೆಯೋದು ಪಾಂಡ ಅಂತಾನೆ ಕರೆಯೋದು ನನ್ನನ್ನ. ಸೊ ಗಾಯ್ಸ್, ಇದಾಗಿತ್ತು ನಂದು ಪಾರ್ಟ್ 2 ವ್ಲಾಗ್. ಸೊ ಗೈಸ್, ಇದೇ ರೀತಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಟ್ರಾವೆಲಿಂಗ್ ಮತ್ತೆ ಫ್ರೆಂಡ್ಸ್ ಎಂಜಾಯ್ಮೆಂಟ್, ಇದೇ ರೀತಿ ಎಲ್ಲಾ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ನಮ್ಮನ್ನು ಸ್ವಲ್ಪ ಬೆಳೆಸಿ. ಓಕೆ, ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವ್ಲಾಗ್ ವರ್ಗೂ ವೆಯ್ಟ್ ಮಾಡ್ತಾ ಇರಿ, ಜಾಸ್ತಿ ವೆಯ್ಟ್ ಮಾಡ್ಸಕ್ ಹೋಗಲ್ಲ. ಓಕೆ, ಸೊ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ಸಪೋರ್ಟ್. ಬಾಯ್.